ಅಲ್ಟ್ರಾ ಮ್ಯಾರಥಾನ್ ಹೊಸಕೋಟೆ ಜಿಲ್ಲೆಗೆ ಹೋಗಬೇಕಾಗಿತ್ತು. ಬಟ್ ನಾನು ರಾಜನು ಇನ್ಸಿಸ್ಟ್ ಮಾಡಿ ನಮ್ಮ KGF ಅಲ್ಲಿ ಮಾಡಬೇಕು. ನಮ್ಮ ಊರಲ್ಲಿ ನಿಮ್ಗೆ ಏನು ಬೇಕು ಸೌಲಭ್ಯ ಇದೆ, ಜನರು ಇದ್ದಾರೆ. ಅದೇ ಥರ ಹಿಸ್ಟಾರಿಕಲ್ ಪ್ಲೇಸು, ಇದಕ್ಕೆ ಅಂತ ಒಂದು ಹಿಸ್ಟ್ರಿ ಇದೆ. ಎಲ್ಲರೂ ಬಂದು ಇದನ್ನು ತಿಳ್ಕೋಬೇಕು, ನಮ್ಮ KGF ಅಲ್ಲಿ ಮಾಡಬೇಕು ಅಂತ ಈ ಒಂದು 20 ದಿವಸದಲ್ಲಿ ಹಗಲು ರಾತ್ರಿ ದುಡಿದು ಬ್ರ್ಯಾಂಡೆಡ್ ಡ್ರೈ ಫಿಟ್ ಟಿ ಶರ್ಟ್ ಇದನ್ನು ಎಲ್ಲ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡ್ಬೋದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದರೆ ಸ್ವೆಟ್ ಆಗೋದನ್ನು ಅಬ್ಸರ್ವ್ ಮಾಡಿಕೊಡುತ್ತೆ. ಈ ಟಿ ಶರ್ಟು 3 ಕಿಲೋಮೀಟ್ರಿಗೆ ಸೇಮ್ ಟಿ ಶರ್ಟು 70 ಕಿಲೋಮೀಟ್ರ್ ಕೊಡೋಕ್ಕೆ ಈ ಟಿ ಶರ್ಟನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಗೂಡಿ ಬ್ಯಾಗ್ KGF ಅಲ್ಟ್ರಾ 2026 ಅನ್ನು ಆಯೋಜಿಸ್ತಾ ಇದ್ದೀವಿ ನಮ್ಮ ಬೆಸ್ಟ್ ಟ್ರಸ್ಟ್ ಮೂಲಕ. ಫಸ್ಟ್ ಆಫ್ ಆಲ್ ಬೆಸ್ಟ್ ಅಂದರೆ ಏನು ತಿಳ್ಕೋಬೇಕು ನೀವು. ಬಿಹೈಂಡ್ ಎಕ್ಸಲೆನ್ಸ್ ಸ್ಪೋರ್ಟ್ಸ್ ಟ್ರಸ್ಟ್ ನಮ್ಮದು ಇಟ್ಸ್ ನಾಟ್ ಪ್ರಾಫಿಟ್ ಆರ್ಗನೈಸೇಷನ್. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸ್ ಪರ್ಸನ್ಗೆ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಈ ಟ್ರಸ್ಟ್ ಮಾಡಿರೋದು. ಆ ಟ್ರಸ್ಟಲ್ಲಿ ನಾನಾಗಲಿ, ಪ್ರಸಿದ್ದು, ರಾಜನು, ಇನ್ನು ನವೀನು, ಮತ್ತು ಇನ್ನೂ ಇಬ್ಬರು ಭಾಸ್ಕರು, ಡಾಕ್ಟರ್ ಲಕ್ಷ್ಮಿ ಅಂಥವ್ರೆಲ್ಲ ಒಂದು ಟ್ರಸ್ಟ್ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಮೊನ್ನೆ ಆನರಬಲ್ MLA ಅವರ ನೇತೃತ್ವದಲ್ಲಿ ಮೀಟಿಂಗ್ ಆದಮೇಲೆ ತಮಗೆ ತಿಳಿಸಿದೆ, ಈ ಒಂದು ಅಲ್ಟ್ರಾ ಮ್ಯಾರಥಾನ್ ಹೊಸಕೋಟೆ ಜಿಲ್ಲೆಗೆ ಹೋಗಬೇಕಾಗಿತ್ತು. ಬಟ್ ನಾನು ರಾಜನು ಇನ್ಸಿಸ್ಟ್ ಮಾಡಿ ನಮ್ಮ KGF ಅಲ್ಲಿ ಮಾಡಬೇಕು. ನಮ್ಮ ಊರಲ್ಲಿ ನಿಮ್ಗೆ ಏನು ಬೇಕು ಸೌಲಭ್ಯ ಇದೆ, ಜನರು ಇದ್ದಾರೆ. ಅದೇ ಥರ ಹಿಸ್ಟಾರಿಕಲ್ ಪ್ಲೇಸು, ಇದಕ್ಕೆ ಅಂತ ಒಂದು ಹಿಸ್ಟ್ರಿ ಇದೆ. ಎಲ್ಲರೂ ಬಂದು ಇದನ್ನು ತಿಳ್ಕೋಬೇಕು, ನಮ್ಮ KGF ಅಲ್ಲಿ ಮಾಡಬೇಕು ಅಂತ ಈ ಒಂದು 20 ದಿವಸದಲ್ಲಿ ಹಗಲು ರಾತ್ರಿ ದುಡಿದು ಯೂಶಲ್ ಆಗಿ 6 ಮಂತ್ಸ್ ಬಿಫೋರೇ ಒಂದು ಈವೆಂಟ್ ಅನೌನ್ಸ್ ಮಾಡೋದು ಮ್ಯಾರಥಾನ್. 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿ ಇದು ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮಗಿದ್ದ 20 ದಿವಸದಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಹಂತಕ್ಕೆ ಬಂದಿದ್ದೀವಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನು ಮುಗಿದೋಗಿದೆ. 5ನೇ ತಾರೀಕು ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ವಿ. ನಿನ್ನೆ ಆಫ್ಲೈನ್ ರಿಜಿಸ್ಟ್ರೇಷನು ಕ್ಲೋಸ್ ಮಾಡಿದ್ವಿ. ಮೊನ್ನೆ ನಾವು MLA ಅವ್ರ ಜೊತೆ ಮಾತಾಡ್ದಂಗೆ ಇಲ್ಲಿ ಸ್ಕೂಲು ಮತ್ತು ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು ಡಿಸ್ಕೌಂಟೆಡ್ ರೇಟ್ ಇನಿಷಿಯಲಿ 50% ಅಂತ 200 ಕೊಟ್ಟಿದ್ವಿ. ಬಟ್ ನಮಗೆ ಒಳ್ಳೆ ಸ್ಪಾನ್ಸರ್ಗಳು ಸಿಕ್ಕಿದ್ರು. KGF ಇಂದನೇ ತುಂಬ ಜನ ಬಂದು ಇಲ್ಲ ಓಡಲಿ, ಅವ್ರಿಗೆ ತುಂಬ ಜನಕ್ಕೆ ದುಡ್ಡು ಕೊಡೋಕ್ಕೆ ಕಷ್ಟ ಇರುತ್ತೆ, ನಾವು ಇಷ್ಟು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೆ ಅದನ್ನು ಬರೀ 100 ರೂಪಾಯಿ ಮಾಡಿದ್ವಿ. 399 ಇದ್ದಿದ್ದನ್ನು ಲಾಸ್ಟ್ಗೆ 100 ರೂಪೀಸ್ಗೆ ಮಾಡಿ ಅದಕ್ಕೆ ತಕ್ಕಂಗೆ ಸೌಲಭ್ಯಗಳು 4 ಪಟ್ಟು ನಾವು ಕೊಡ್ತಾಯಿದ್ದೀವಿ. ನಾಳೆ ಬಂದು KGF ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಲ್ಲ ರನ್ನರ್ಸ್ಗೂ ವಿ ಆರ್ ಗಿವಿಂಗ್ ಬಿಬ್ಬು ಐಡೆಂಟಿಫಿಕೇಷನ್ ನಂಬರ್ ಕೊಡ್ತಾಯಿದ್ವಿ. ಆ ಡಿಸ್ಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆಗಿರೋದು ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ. ನಾಳೆ ಸಂಜೆ 5 ಗಂಟೆ ತನಕ ಇರುತ್ತೆ. ಈಗ ತಾನೇ ನಾವು ಎಲ್ಲ ಲೈಕ್ ಮೈಂಡೆಡ್ ಪರ್ಸನ್ನು ಮತ್ತು NCC, PT ಮಾಸ್ಟರ್ಸ್ ಅಸೋಸಿಯೇಷನು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸು, BOನು ಬಂದವರು. ಅದರಲ್ಲಿ ಯಾರು ವಾಲಂಟಿಯರ್ಸ್ ಬೇಕಾಗುತ್ತೆ. ಸುಮಾರು ನಮಗೆ ಒಂದು 400 ಜನ ವಾಲಂಟಿಯರ್ಸ್ ಬೇಕಾಗುತ್ತೆ. ಈಗಾಗಲೇ ಒಂದು 200 ಜನ ಪಟ್ಟಿ ಕೊಟ್ಟಿದ್ದಾರೆ. ಆ ವಾಲಂಟಿಯರ್ಸ್ ಒಂದು ಚಿಕ್ಕ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ತಿರ್ಗಾ ನಾಳೆ ಸಂಜೆ ಕರೆದಿದ್ದೀವಿ ಅವ್ರನ್ನ, ಯಾರ್ಯಾರಿಗೆ ಯಾವ ಕೆಲಸ ಅಲಾಟ್ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡ್ತೀವಿ. ರಿಜಿಸ್ಟ್ರೇಷನ್ ಕ್ಲೋಸ್ ಆದಮೇಲೆ ನಾವು ಈ ಬೆಂಗಳೂರು ಮತ್ತು ಅಕ್ಕಪಕ್ಕ ಇರೋ ಭಾಗಗಳಿಗೆ ಬೆಂಗಳೂರಲ್ಲೇ ಇವತ್ತು ಬ್ಯಾಂಗ್ಳೂರು ಪ್ರೆಸ್ ಕ್ಲಬ್ಬಲ್ಲಿ ಬಿಗ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. ಈಗ ತಾನೇ 5 o'clock ಕ್ಲೋಸ್ ಆಯಿತು. ಸುಮಾರು ಅಲ್ಲೂ ಒಂದು 300ರಿಂದ 350 ಜನ ಬಂದು ಬಿಬ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಅವರೆಲ್ಲ ಬೆಂಗಳೂರು ಡೈರೆಕ್ಟಾಗಿ ಸಂಡೇ ಬರ್ತಾ ಇದ್ದಾರೆ. ಯಾರಿಗೂ ಬಿಬ್ಸು ಆಗಲಿ, ರನ್ನಿಂಗ್ ಸಂಬಂಧಪಟ್ಟ ಕಿಟ್ ಆಗಲಿ, ಗೂಡಿ ಬ್ಯಾಗ್ ಆಗಲಿ ನಾವು ರನ್ನಿಂಗ್ ದಿವಸ ಕೊಡೋದಿಲ್ಲ. ಏನಿದ್ರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೊಟ್ಬಿಡ್ತೀವಿ. ಅದೇ ಥರ ಆವತ್ತಿನ ದಿವಸ ಬಂದು ರನ್ನರ್ಸ್ ಮಾತ್ರನೇ ನಾವು ಬೆಳಗ್ಗೆ 5 ಗಂಟೆಯಿಂದ ಹೊರಗಡೆ ಪ್ರವಾಸ ಮಾಡ್ತೀವಿ, ಪ್ಲಸ್ ವಾಲಂಟಿಯರ್ಸ್. ಯಾಕಂದರೆ ಹತ್ರ ನಮಗೆ ಇವಾಗ 2500 ರನ್ನರ್ಸ್ ಇದ್ದಾರೆ. ಅದನ್ನು ಕ್ಯಾಟಗರಿ ವೈಸ್ 70 ಕಿಲೋಮೀಟರ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ. 50 ಕಿಲೋಮೀಟರ್ಸ್ 6:15ಗೆ 6:15ಗೆ ಶುರು ಆಗುತ್ತೆ. ಮತ್ತು 25 ಕಿಲೋಮೀಟರ್ಸು 6:30ಗೆ ಶುರು ಆಗುತ್ತೆ. 6:30 to 7:15 ತಿರ್ಗಾ ಬೇರೆ ಕ್ಯಾಟಗರಿಗೆ ಜುಂಬಾ ಇರುತ್ತೆ, ವಾರ್ಮ್ ಅಪ್ ಎಕ್ಸಸೈಸ್ಗಳಿರುತ್ತೆ. ಅದಾದಮೇಲೆ ತಿರ್ಗಾ 7:15ಗೆ 12.5, 7:30ಗೆ 5 ಕಿಲೋಮೀಟರ್ಸು, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. ಈ ಥರ ನಾವು ಬಿಡ್ತೀವಿ. ಸೊ ಅದರಿಂದ ಬಂದು ಸಾರ್ವಜನಿಕರಿಗೆ ಏನಿದ್ರು 7:30 ಮೇಲೆ ತಾವೆಲ್ಲ ಬರ್ಬೋದು, ಬಂದು ಫಿನಿಷರ್ಸ್ ನೋಡ್ಬೋದು, ಪಾರ್ಟಿಸಿಪೆಂಟ್ ನೋಡ್ಬೋದು, ಫಿನಿಷ್ ಮಾಡ್ದಾಗ ಇರೋದು. ಅದೇ ಥರ ನಾನು KGF ಜನರು ಎಲ್ಲರೂ ಮನೆ ಮಾಡ್ತೀನಿ. ಸುಮಾರು ಹತ್ರ 14 ಸಿಟೀಸಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾದಿಂದ. ನೀವೆಲ್ಲ ಎಲ್ಲಾದರೂ ರೋಡ್ ಸೈಡ್ ನಿಂತ್ಕೊಂಡು ದಯವಿಟ್ಟು ಆ ರನ್ನರ್ಸ್ಗೆ ಎನ್ಕರೇಜ್ ಮಾಡಿ, ಚೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಮತ್ತೊಮ್ಮೆ ಅವ್ರಿಗೆ ಬಂದು KGF ಅಲ್ಲಿ ಬರಬೇಕು, KGF ಒಂದು ಫೆಸ್ಟಿವಲ್ ಎನ್ವೈರ್ಮೆಂಟ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು. ಅದಕ್ಕೆ ತಾವೆಲ್ಲ ಪಬ್ಲಿಕ್ಸು ಆವತ್ತು ಆಚೆ ಕಡೆ ಬಂದು ರನ್ನರ್ಸನ್ನು ಎನ್ಕರೇಜ್ ಮಾಡಬೇಕಂತ ವಿನಂತಿ ಮಾಡ್ತಾಯಿದ್ದೀನಿ. ರನ್ನಿಂಗ್ ರೂಟ್ ಹೆಂಗಿರುತ್ತೆ ಅಂದರೆ
70 ಕಿಲೋಮೀಟ್ರ್ ಫಸ್ಟ್ 6 ಗಂಟೆಗೆ ಶುರು ಆಗುತ್ತೆ. 70 ಕಿಲೋಮೀಟ್ರು ಮುನ್ಸಿಪಾಲ್ಟಿ ಗ್ರೌಂಡಲ್ಲಿ ಶುರು ಆಗಿ ನಾವು ಪೊಟ್ಟೆಪಲ್ಲಿ ರೂಟು ಮತ್ತು ಕಾವೇರಿಯಿಂದ ನಾವು ಪಾರನಹಳ್ಳಿ ಕೇಸಂಬಲ್ಲಿ ರೋಡ್ ಜಾಯ್ನ್ ಆಗ್ತೀವಿ. ತಿರ್ಗಾ ಅಲ್ಲಿಂದ ಕೇಸಂಬಲ್ಲಿ ರೀಚ್ ಆಗ್ತೀವಿ. ಕೇಸಂಬಲ್ಲಿಂದ ಬೇತ್ಮಂಗಲ ಹೋಗ್ತೀವಿ. ಬೇತ್ಮಂಗಲದಿಂದ ನಾವು ಕೋಟೆಲಿಂಗೇಶ್ವರದಿಂದ ಕೃಷ್ಣಾವರದಿಂದ ಆಲದ ಮರದಿಂದ 5H ಬರ್ತೀವಿ. 5Hಯಿಂದ ಸ್ಮಿತ್ ರೋಡ್ ಮೂಲಕ ಬಂದು ನಾವು ಮಾರಿಕುಪ್ಪಂಗೆ ಹೋಗ್ತೀವಿ. ಮಾರಿಕುಪ್ಪದಿಂದ ಹೊಸ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಓಡಿ ಅಲ್ಲಿಂದ ಗಟ್ಮಾತ್ಮಲ ಪಂಚಾಯತ್ ಎಂಟರ್ ಆಗಿ ಬ್ಯಾಟರಾಯನಪುರ ದೇವಸ್ಥಾನ ಮೇಲೆ 2 ಕಿಲೋಮೀಟ್ರ್ ಅಪ್ಪಿಲ್ ಓಡ್ತಾರೆ. ಅಲ್ಲಿ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ ಇರುತ್ತೆ. 50 ಕಿಲೋಮೀಟರ್ಸ್ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾರೆ ಅಥವಾ ಅಷ್ಟೊತ್ತಿಗೆ. ಅಲ್ಲಿಂದ ತಿರ್ಗಾ ವಾಪಸ್ ಕೆಳಗಡೆ ಇಳಿದು ಬಂದು ವಿರೂಪಾಕ್ಷಿಪುರಂ ಲೆಫ್ಟ್ ತೊಗೊಂಡು ವಿರೂಪಾಕ್ಷಿಪುರಂ ವಿಲೇಜ್ ಮೂಲಕ ತಿರ್ಗಾ ಬಂದು ಮಾರಿಕುಪ್ಪಂ ಬಂದು ಇವಾಗ SP ರೋಡ್ ಆ ಕಡೆ ಬರ್ತಾರೆ. ಹೋಗುವಾಗ ಸ್ಮಿತ್ ರೋಡಲ್ಲಿ ಹೋಗ್ತಾರೆ. ಬರುವಾಗ SP ಆಫೀಸ್ ರೋಡು, ವಿಕ್ಟ್ರಿ ಚರ್ಚು, ಉದ್ದಂಡ್ಯಮ್ಮ ಟೆಂಪಲು, ಟೆನೆನ್ಸ್ ಸರ್ಕಲಿಂದ 5H ತನಕ ಬರ್ತಾರೆ. 5H ತಿರ್ಗಾ ಯೂಟರ್ನ್ ತೊಗೊಳ್ತಾರೆ. ಯೂಟರ್ನ್ ತೊಗೊಂಡು ಟೆನೆನ್ಸ್ಗೆ ಹೋಗಿ ಟೆನೆನ್ಸಿಂದ ಸಲ್ಡಾನಾ ಸರ್ಕಲಿಂದ ಮುನ್ಸಿಪಾಲ್ಟಿ ಫಿನಿಶ್ ಆಗುತ್ತೆ. ಇದು 70 ಕಿಲೋಮೀಟ್ರ್ ಇರುತ್ತೆ. 50 ಕಿಲೋಮೀಟ್ರು ಮುನ್ಸಿಪಾಲ್ಟಿ ಗ್ರೌಂಡಿಂದ ಸೂರಜ್ಮುಲ್ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಅಶೋಕ್ ನಗರ್ ರೋಡು, ಸ್ಕೂಲ್ ಆಫ್ ಮೈನ್ಸು, ಕೃಷ್ಣಾವರಮು, ತಿರ್ಗಿ ಅಲ್ಲಿಂದ ಆಲದ ಮರದಿಂದ 5H ಸೇಮ್ ಸ್ಮಿತ್ ರೋಡು. ಅದೇ ಥರ ಬಂದು ಮಾರಿಕುಪ್ಪಂಗೆ ಹೋಗ್ತಾರೆ. ಅಂಡರ್ ಬ್ರಿಡ್ಜ್ ಹೋಗ್ಬಿಟ್ಟು ಬ್ಯಾಟರಾಯನ್ ಟೆಂಪಲ್ ಸುತ್ಕೊಂಡು ಅದೇ 70 ಕಿಲೋಮೀಟರ್ ಅದೇ ರೂಟಲ್ಲಿ ವಾಪಸ್ ಬರ್ತಾರೆ. SP ಆಫೀಸ್ ಮುಂದೆ ಓಡ್ತಾರೆ. ಟೆನೆನ್ಸ್ ಸರ್ಕಲ್ಲು 5H ಯೂಟರ್ನ್ ತೊಗೊಂಡು ವಾಪಸ್ ಟೆನೆನ್ಸ್ ಲೆಫ್ಟ್ ತೊಗೊಂಡು ಸಿಮಿಟ್ರಿ ಸಲ್ಡಾನ ಹಿಂಗೆ ಫಿನಿಶ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಗಿರಿ ಇರೋದು ಬಂದು 25 ಕಿಲೋಮೀಟ್ರು ಸೇಮ್ ರೂಟ್ ಶುರು ಆಗುತ್ತೆ. ಸೇಮ್ ಆಗಿ ಅಶೋಕ್ ನಗರ್ ರೋಡ್ ಎಲ್ಲ ಹೋಗಿ ಕೃಷ್ಣಾವರಂ ಲೆಫ್ಟ್ ತೊಗೊಂಡು ಆಲಮರ ಹೋಗ್ತಾರೆ. ಆಲಮರದಿಂದ ತಿರ್ಗಾ 5H ಬರ್ತಾರೆ. ಸ್ಮಿತ್ ರೋಡ್ ಎಂಟ್ರ್ ಆಗ್ತಾರೆ. ಸ್ಮಿತ್ ರೋಡಿಂದ ಮಾರಿಕುಪ್ಪಂ ಎಂಟ್ರ್ ಆಗಿ ಮಾರಿಕುಪ್ಪಮಲ್ಲಿ ಲೆಫ್ಟ್ ತೊಗೊಂಡು ವಾಪಸ್ಸು ಟೆನೆನ್ಸ್ ಸರ್ಕಲಿಂದ ಅಪ್ ಟು KGF ಕ್ಲಬ್ ಮುಂದೆ ಬಂದು ಯೂಟರ್ನ್ 5H ತನಕ ಬರೋಲ್ಲ ಅವರು. ಯೂಟರ್ನ್ ತೊಗೊಂಡು ವಾಪಸ್ಸು ಟೆನೆನ್ಸ್ ಸರ್ಕಲ್ಲು, ಸಿಮೆಟ್ರಿ, ಸಲ್ಡಾನ, KGF ಇದು ಬಂದು 12 ಕಿಲೋಮೀಟ್ರ್ ಬಂದು ಸೇಮ್ ಮುನ್ಸಿಪಾಲ್ಟಿಯಿಂದ ಶುರು ಆಗುತ್ತೆ. ಸೂರಜ್ಮುಲ್ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಅಶೋಕ್ ನಗರ್ ರೋಡು. ಬಟ್ ಸ್ಕೂಲ್ ಆಫ್ ಮೈನ್ಸಲ್ಲಿ ಲೆಫ್ಟ್ ತೊಗೊಂಡಿದ್ದು ಓಲ್ಡ್ ಕೊರ್ಮಾಂಡಲ್ ಮೂಲಕ ಬಂದು ಟೋಲ್ ಗೇಟಲ್ಲಿ ಲೆಫ್ಟ್ ತೊಗೊಂಡು ಸ್ಟ್ರೈಟಾಗಿ ಸ್ಮಿತ್ ರೋಡ್ 5H ಸ್ಮಿತ್ ರೋಡು. ಬಟ್ NRM ಜಂಕ್ಷನಲ್ಲಿ ಲೆಫ್ಟ್ ತೊಗೊಂಡು ಟೌನಲ್ಲಿ ಬಂದು ತಿರ್ಗಾ ಟೆನೆನ್ಸ್ ಸರ್ಕಲ್ ಆದಮೇಲೆ ಸಿಮೆಟ್ರಿ, ಸಲ್ಡಾನ ಮತ್ತು ಗ್ರೌಂಡಿಗೆ ಬಂದು ರೀಚ್ ಆಗ್ತಾರೆ. ಅದಾದಮೇಲೆ 5 ಕಿಲೋಮೀಟ್ರ್ ಬಿಡ್ತೀವಿ. 5 ಕಿಲೋಮೀಟ್ರ್ ಸೇಮ್ ಮುನ್ಸಿಪಾಲ್ಟಿಯಲ್ಲಿ ಶುರು ಆಗುತ್ತೆ. ಸ್ಟ್ರೈಟಾಗಿ ಸೂರಜ್ಮಲ್ ಸರ್ಕಲ್ಲು, ಗಾಂಧಿ ಸರ್ಕಲ್ ಆದಮೇಲೆ ಅಶೋಕ್ ನಗರ್ ರೋಡು. ಅಲ್ಲಿಂದ ಅಶೋಕ್ ನಗರ್ ಆದಮೇಲೆ ಮಾಸ್ಕ್ ಜಂಕ್ಷನ್ ಸಿಗುತ್ತೆ. ಮಾಸ್ಕಿಂದ ಒಂದು ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಚರ್ಚ್ ಸಿಗುತ್ತೆ. ರೈಟ್ ಸೈಡ್ ಮಾರಿಯಮ್ಮ ದೇವಸ್ಥಾನ ಇರುತ್ತೆ. ಅಲ್ಲಿ ಯೂಟರ್ನ್ ತೊಗೊಂಡು ಹೋಗೋಕ್ಕೆ 2.5 ಕಿಲೋಮೀಟ್ರು, ಯೂಟರ್ನ್ ತೊಗೊಂಡು ಬರೋಕ್ಕೆ 2 ಕಿಲೋಮೀಟ್ರು. 3 ಕಿಲೋಮೀಟ್ರು ಅದೇ ದಾರಲ್ಲಿ ಹೋಗ್ತಾರೆ. ಮಾಸ್ಕ್ ಹತ್ರ 1.5 ಕಿಲೋಮೀಟ್ರ್ ಆಗುತ್ತೆ. ಯೂಟರ್ನ್ ತೊಗೊಂಡು ಬಂದು ಇಲ್ಲಿ ಫಿನಿಶ್ ಮಾಡ್ತಾರೆ. 3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಟೌನ್ ಭಾಗದಲ್ಲಿ ಓಡಬೇಕು. ಅದೇ ಥರ 5 ಕಿಲೋಮೀಟ್ರಿಗೆ ತುಂಬ ಜನ ಬಂದು ಆಚೆ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾವು ಬಂದು ಮೈಸೂರು ಅಂತ ಬರ್ತಾ ಇದ್ದಾಗ ನಮಗೆ ಸೈನಾ ಡಂಪು ರೈಟಲ್ಲಿ ಮತ್ತು ಸ್ಟ್ರೈಟ್ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಔಟ್ಸೈಡಿಂದ ಬಂದವರಿಗೆ ನಮ್ಮ ಹೆರಿಟೇಜಲ್ಲಿ ಅಟ್ಲೀಸ್ಟ್ ಒಂದು ಭಾಗ ಕಾಣಿಸ್ಬೇಕು ಅಂತ ಇಂಟೆನ್ಷನಲ್ಲಿ ಅದು ಕೊಟ್ಟಿದ್ದೀವಿ. ಈ ಸ್ಮಿತ್ ರೋಡ್ ಆಗಲಿ, ಟೆನೆನ್ಸ್ ಸರ್ಕಲ್ ಆಗಲಿ, ಮಾರಿಕುಪ್ಪಂ ಆಗಲಿ, ಈ ರೂಟೆಲ್ಲ ನಾವು ಫೈನಲೈಸ್ ಮಾಡೋಕ್ಕೆ ಕಾರಣ ಇಷ್ಟೇ. ಮೈನಿಂಗ್ ಜಾಗದಲ್ಲಿ ಹೆಂಗಿತ್ತು ಕಲೆನೋಲ್ ಬಂಗ್ಲೋಸ್ ಆಗಲಿ, ಇವಾಗಿರೋ ನಮ್ಮ ಏರಿಯಾಗಳಾಗಲಿ, ಮತ್ತು ಶಾಫ್ಟ್ಗಳು, ಸೈನಾ ಡಂಪ್ಗಳಾಗಲಿ, ರಾಕ್ಸ್ ಆಗಲಿ, ಇದೆಲ್ಲ ಅವ್ರು ನೋಡಬೇಕು. ತಿರ್ಗಾ ಹೋಗಿ ನಮ್ಮ KGF ಬಗ್ಗೆ ಓದಬೇಕು, ಇತಿಹಾಸ ತಿಳ್ಕೋಬೇಕು, ಒಂದು ಕಾಲದಲ್ಲಿ KGF ಹೆಂಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ನಾವು ಆ ಥರ ರೂಟ್ಗಳು ಫೈನಲೈಸ್ ಮಾಡಿದ್ದೀವಿ. ಈ ರೂಟ್ಗಳೆಲ್ಲ ಬಂದು ಅಲ್ಟ್ರಾ ಮ್ಯಾರಥಾನ್ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಯೂಶಲಾಗಿ ಟ್ರಯಲ್ಸ್ ಅದು ಅಲ್ಲ ಗಡ್ಡ ಏನಿದ್ರು ಇವಾಗ ಹೇಳ್ದಂಗೆ ನಾವು ಬ್ಯಾಟರಾಯನಪುರ ಮೇಲೆ ಓಡ್ತಾರೆ. ಸೊ ಇದೆಲ್ಲ ಅವ್ರಲ್ಲ ಹೆಂಗಪ್ಪ 70 ಕಿಲೋಮೀಟ್ರ್ ಅಂದರೆ ನಾವು ಸೆಲೆಕ್ಟ್ ಮಾಡಿದಾಗಲೂ ಅಷ್ಟೇ ಎಲ್ಲರೂ 70 ಕಿಲೋಮೀಟ್ರ್ ಬಂದು ಓಡಿ ಅಂತ ಹೇಳೋಲ್ಲ. ಈ ವರ್ಷದಲ್ಲಿ ಅವರು ಮಿನಿಮಮ್ಮು 75 ಕಿಲೋಮೀಟ್ರ್ ಎಲ್ಲಾದರೂ ಓಡಿರಬೇಕು. ಆ ಸರ್ಟಿಫಿಕೇಟ್ ಕಳಿಸ್ಬೇಕು ನಮಗೆ. ಈ ಕಟ್ ಆಫ್ ಟೈಮ್ ಒಳಗಡೆ ಬಂದು ರೀಚ್ ಆಗಿರಬೇಕು. ಅಂಥವ್ರಿಗೆ ಮಾತ್ರ ಎಂಟ್ರಿ ಕೊಟ್ಟಿದ್ದೀವಿ. ಅದಕ್ಕೆ ಬಂದು 70 ಕಿಲೋಮೀಟ್ರಿಗೆ ಬರೀ 60 ಜನ ಓಡ್ತಾ ಇದ್ದಾರೆ. ನಮಗೆ ಹತ್ತತ್ರ 140 ಅಪ್ಲಿಕೇಶನ್ ಬಂತು. ಅದರಲ್ಲಿ ಬಂದು ತುಂಬ ಆಸಕ್ತಿ ಇರುತ್ತೆ ಎಲ್ರಿಗೂ ಓಡಬೇಕಂತ. ನಾವು ಯಾರು ಎಲಿಜಿಬಲ್, ಯಾರ ಕೈಲಿ ಕಂಪ್ಲೀಟ್ ಆಗುತ್ತೆ ಫಿಟ್ಟಾಗಿ, ಯಾವುದು ಅನುಭವ ಇಲ್ಲದೆ ಓಡಬೇಕಂತ ಬರೀ 60 ಜನ ಕೊಡ್ತೀವಿ.
ಅದೇ ಥರನೂ 50 ಕಿಲೋಮೀಟರ್ಸು 25 ಕಿಲೋಮೀಟರ್ಸು ಎಲ್ಲ ನಾವು ಸೆಲೆಕ್ಟ್ ಮಾಡಿ 50ಯಲ್ಲೂ ಬರೀ 58 ಜನ ಓಡ್ತಾರೆ. 50 ಕಿಲೋಮೀಟರ್ಸು ಸೆಲೆಕ್ಟೆಡ್ ರನ್ನರ್ಸು ಯಾವ ಇದರಿಂದ ಕ್ಲೀನಾಗಿ ಇದು ಮಾಡ್ತಾರೆ. ಅದಕ್ಕೊಂದು ಕಟ್ ಆಫ್ ಟೈಮ್ ಕೊಟ್ಟಿದ್ದೀವಿ. ಇಲ್ಲಿ ಬ್ಯಾಟರಾಯನಪುರ ದೇವಸ್ಥಾನದಲ್ಲಿ 70 ಕಿಲೋಮೀಟರ್ ಓಡೋರು 3:30 ಒಳಗಡೆ ಅಲ್ಲಿ ಆ ಪಾಯಿಂಟಿಗೆ ರೀಚ್ ಆಗಿರಬೇಕು. ಇನ್ ಕೇಸ್ ಅವ್ರು ರೀಚ್ ಆಗಿಲ್ಲ ಅಂದರೆ ನಮ್ಮದು ಸ್ಲೀಪರ್ ವೆಹಿಕಲ್ ಅಂತ ಒಂದು ಹೋಗುತ್ತೆ. ಅವ್ರನ್ನ ಯಾಕಂದರೆ ಅಷ್ಟೊಳಗೆ ಮುಗಿಸ್ಕೋಗಿ ಇಲ್ಲಿ ಬಂದು ರೀಚ್ ಆಗಬೇಕು, ಹೆಲ್ತಿಯಾಗಿ ಹೋಗ್ಬೇಕು ಅಂತ ಕಾರಣಕ್ಕೆ ಯಾರು ಮುಗಿಸಿರೋ ಸ್ಲೀಪರ್ ವೆಹಿಕಲ್ ಕರ್ಕೊಂಡು ಬಂದುಬಿಡ್ತೀವಿ. ಫಿನಿಶ್ ಆದವ್ರಿಗೆ ಮಾತ್ರನೇ ಮೆಡಲ್ ಕೊಡ್ತೀವಿ. ಅರ್ಧದಲ್ಲಿ ಯೂಟರ್ನ್ ಮಾಡೋಕ್ಕೆ ಕೊಡಲ್ಲ. ಎಲ್ರಿಗೂ ಒಂದು 12.5 5 ಕಿಲೋಮೀಟರ್ಸ್ 12.5 25 50 70ಗೆ ಮ್ಯಾಟ್ಸ್ ಇರುತ್ತೆ. ನೀವೆಲ್ಲ ಕಾಣ್ಬೋದು. ಏನು ಮ್ಯಾಟ್ ಅಂದರೆ ನಾವು ಈ ಬಿಬ್ ಒಳಗಡೆ ಆ ಚಿಪ್ ಒಂದು ಕೊಟ್ಟಿರ್ತೀವಿ. ಸೊ ಎಲ್ಲ 5 ಮ್ಯಾಟು ಅವ್ರು ಕ್ರಾಸ್ ಮಾಡ್ಕೊಂಡು ಬಂದ ಮೇಲೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ನಮ್ಮ ಮೆಸೇಜ್ ಬರುತ್ತೆ. ಅದಾದಮೇಲೆ ಅವ್ರು ಮೆಡಲ್ ಕೊಡ್ತೀವಿ. ಯಾಕಂದರೆ ಅವ್ರ ಮೆಡಲ್ ಹೆಸರೇ ಫಿನಿಷರ್ ಮೆಡಲ್. ಎಲ್ಲೋ ಸೆಂಟ್ರಲ್ಲಿ ಇಲ್ಲಿಂದ ರೋಡಲ್ಲಿ ಕ್ರಾಸ್ ಮಾಡಿ ಬಂದು ಇಲ್ಲಿ ಮೆಸೇಜ್ ಬೇಜಾರ ಅವ್ರಿಗೆ ಮೆಡಲ್ ಇರಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರು 100% ಎಲ್ಲ ಕಂಪ್ಲೀಟ್ ಮಾಡಬೇಕು. ಟ್ರೈ ಮಾಡಿ. ಬಟ್ ಯಾರು ಪ್ರಾಕ್ಟೀಸ್ ಇಲ್ಲದವರು ಜಾಸ್ತಿ ರಿಸ್ಕ್ ತೊಗೋಬೇಡಿ. ನಮ್ಮ ಹೆಲ್ತು ನಮ್ಮ ಲೈಫ್ ತುಂಬ ಇಂಪಾರ್ಟೆಂಟು. ಈಗಾಗಲೇ ಒಂದು ಖುಷಿಯಾದ ವಿಷಯ ಅಂದರೆ ನಾವು ಮ್ಯಾರಥಾನ್ ಅನೌನ್ಸ್ ಮಾಡಿದ್ಮೇಲೆ ನಾನು 3 ಬಾರಿ KGF ಓಡಿದೆ. ನಮ್ಮ KGF ರನ್ನರ್ಸ್ ವಿದ್ಯಾಸಾಗರ್ ಅವ್ರ ಟೀಮ್ ಜೊತೆ ಓಡಿದಾಗ ಅನೇಕ ಕಡೆ ಬೇರೆ ಬೇರೆ ಜನರು ಓಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಓಡ್ತಾ ಇದ್ರು ಒಂದು ಕಾಲದಲ್ಲಿ 1 ಜನ 2 ಜನ 3 ಜನ ಗುಂಪಾಗಿ KGF ಮ್ಯಾರಥಾನಲ್ಲಿ ಅಲ್ಟ್ರಾ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಬೇಕಂತ 20 ದಿವಸದಲ್ಲಿ ತುಂಬ ಯಂಗ್ಸ್ಟರ್ಸ್ ಓಡ್ತಾ ಇದ್ದಾರೆ. ಅದು ತುಂಬ ಖುಷಿಯಾದ ಸಂಗತಿ. ನನಗೆ ಬಂದು ಈವೆಂಟ್ ಆದಮೇಲೆ KGF ಒಂದು ರನ್ನರ್ಸ್ ಪ್ಯಾರಡೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ಲರೂ ಈಗಾಗಲೇ ಎಂಟ್ರಿ ಕ್ಲೋಸ್ ಆಗಿದೆ. ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ಲರೂ ಬಂದು ರಿಜಿಸ್ಟರ್ ಮಾಡಿರೋರು ಆನ್ ಟೈಮ್ ಬಂದುಬಿಡಿ, ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಈ ಈವೆಂಟನ್ನು ಎಲ್ಲ KGF ಜನರು ಸಾರ್ವಜನಿಕರ ಸೇರಿಕೊಂಡು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ವಂದನೆಗಳು. ಸರ್, ಇದು ನಿಮ್ಮ ಜೀವನಕ್ಕೆ ಮೇನ್ ಪ್ರಾಜೆಕ್ಟ್ ಅಂದರೆ ನನಗೆ ಬಂದು ನಾನು ಪೊಲಿಟಿಕಲಿ ಐ ಮೇಡ್ ಬೈ ಡಿಫ್ರೆಂಟ್ ಪಾರ್ಟಿ ಡಿಫ್ರೆಂಟ್ ಐಡಿಯಾಲಜಿ. ಬಟ್ ಪ್ರೋಟೋಕಾಲ್ ಪ್ರಕಾರ ನಮಗೆ ಬಂದು DC ಅವ್ರ ನೇತೃತ್ವದಲ್ಲಿ ನಡೀತು. ಬೆಸ್ಟ್ ಕ್ಲಬ್ಬಿಂದ ಆ್ಯಸ್ ಎ ಸ್ಪೋರ್ಟ್ಸ್ ಪರ್ಸನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. 3 ಸತಿ ಮೀಟಿಂಗ್ ಆಯಿತು. ಅಲ್ಲಿ ಏನೇನು ಅವ್ರಿಗೆ ಡೌಟ್ಸ್ ಇತ್ತು ಅದನ್ನು ಕ್ಲಾರಿಫಿಕೇಷನ್ ಏನೇನು ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಅಪ್ರೂವಲ್ ಆದಮೇಲೆ ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರು ಅಥ್ಲೆಟಿಕ್ ಅಸೋಸಿಯೇಷನಿಂದ ಅಲ್ಲಿ ಅಪ್ರೂವಲ್ ತೊಗೊಂಡು, ಕೋಲಾರಲ್ಲಿ ಅಲ್ಲಿ ಅಪ್ರೂವಲ್ ತೊಗೊಂಡು ಆಮೇಲೆ ಲೋಕಲ್ MLA ಮೂಲಕ ಒಂದು ಮೀಟಿಂಗ್ ಮಾಡಿಸಿ ನಾನು ಒಂದು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಫುಲ್ ಸಪೋರ್ಟು ಲೋಕಲ್ ತಾಲೂಕು ಅಡ್ಮಿನಿಸ್ಟ್ರೇಷನ್ದ ನನಗೆ ಸಿಕ್ಕಿದೆ. ಅದು ಲೋಕಲ್ MLA ಆಗಲಿ, ತಹಸೀಲ್ದಾರ್ ಆಗಲಿ, ಮುನ್ಸಿಪಾಲ್ ಕಡೆಯಿಂದ ಆಗಲಿ. ಈ ಒಂದು ಈವೆಂಟಿಗೆ ತುಂಬ ಇದೆ. ನನಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಂದ್ರೆ ಪೊಲೀಸ್ ಟೀಮ್ಗೆ, ನಮ್ಮ SP ಸಾಹೇಬರಾಗಲಿ, DSP ಸಾಹೇಬರಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಆಗಲಿ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30 ತನಕ DSP ಸಾಹೇಬರು, 3 ಸರ್ಕಲ್ ಇನ್ಸ್ಪೆಕ್ಟರ್, ನಾವು ಎಲ್ಲ ರೂಟ್ ತಿರುಗಾಡಿದ್ವಿ. ಎಲ್ಲೆಲ್ಲಿ ಹೆಂಗೆ ಬರುತ್ತೆ, ಟರ್ನಿಂಗ್ಸ್ ಹೆಂಗಿರುತ್ತೆ, ಹೈಡ್ರೇಷನ್ ಪಾಯಿಂಟ್ಸ್ ಎಲ್ಲಿರ್ತೀವಿ ಅಂತೆಲ್ಲ ನೋಟ್ ಮಾಡಿಕೊಂಡು ತುಂಬಾ ಎನ್ಕರೇಜ್ ಮಾಡಿದ್ರು. ಎಲ್ಲ ಕಡೆನೂ ನಮಗೆ ಸೇಫ್ಟಿ ಹೆಂಗಿರಬೇಕು, ರನ್ನರ್ಸ್ಗೆ ಯಾವ ಥರ ಸೇಫ್ಟಿ ಕೊಡಬೇಕು ಅಂತ ನಮ್ಮ DSP ಸಾಹೇಬರು ಎಲ್ಲ ನೋಟ್ ಮಾಡಿಕೊಂಡು 3 ಸರ್ ಜಗದೀಶ್ ಸರ್ ಆಗಲಿ, ಅನಿಲ್ ಸರ್ ಆಗಲಿ ಮತ್ತು ಹರೀಶ್ ಸರ್ ಆಗಲಿ ಎಲ್ಲರೂ ನೋಟ್ ಮಾಡಿಕೊಂಡು ಈಗಾಗಲೇ ಬೆಳಗ್ಗೆದ ಕೆಲವು ಅವ್ರಿಗೆ ಡೌಟ್ಸ್ ಇತ್ತು ನಾನು ಕೇಳಿದ್ದಾರೆ, ಕ್ಲಾರಿಫೈ ಮಾಡಿದ್ದೀನಿ. ಅವರು ಸೆಕ್ಯೂರಿಟಿ ಮತ್ತು ಸಕ್ಸಸ್ಫುಲ್ಲಾಗಿ ಹೆಂಗೆ ಈವೆಂಟ್ ಮಾಡಬೇಕಂತ ಅವರು ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲ ಡಿಪಾರ್ಟ್ಮೆಂಟು ಇವಾಗ ತಾನು BO ಬಂದು ಹೋದರು. ಅವರೆಲ್ಲ ಸ್ಕೂಲ್ PT ಮಾಸ್ಟರ್ ಕರೆದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಎನ್ಕರೇಜ್ ಮಾಡಿ ಇದೊಂದು ಈವೆಂಟ್ ಸಕ್ಸಸ್ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ನಡೀತಾ ಇದೆ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಇದು ಒಂದು ಸೌತ್ ಇಂಡಿಯಾದಲ್ಲೇ ಈ ಸತಿ ಒಂದು ಟಾಪ್ ಅಲ್ಟ್ರಾ ಮ್ಯಾರಥಾನ್ ಆಗುತ್ತೆ. ಮುಂದಿನ ದಿನದಲ್ಲಿ ಇಂಡಿಯಾದಲ್ಲೇ ತುಂಬ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಆಗುತ್ತೆ ಅಂತ ನಂಬಿಕೆ. ಸರಿ, ಸ್ಪರ್ಧೆ ಇನ್ವೈಟ್ ಮಾಡಿದ್ದೀವಿ. ಇವತ್ತು ಮಧ್ಯಾಹ್ನ ಹೋದ್ವಿ, ಅವ್ರು ಸಿಕ್ಕಿರಲಿಲ್ಲ. ಮತ್ತು CEO ಮತ್ತು ನಮ್ಮ ಆನರಬಲ್ MPನೂ ಇನ್ವೈಟ್ ಮಾಡಿದ್ದೀವಿ. ಆನರಬಲ್ MLA ಕರೆದಿದ್ದೀವಿ. SP ಸಾಹೇಬರು ಇರ್ತಾರೆ. ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ತಹಸೀಲ್ದಾರು ಮತ್ತು ಕಮಿಷನರು, KDA ಚೇರ್ಮನ್ನು ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ. ಅದು ಇಲ್ಲದೆ ರಂದೀಪ್ ಸರ್ ಅಂತ IAS ಆಫೀಸರು, ಅವರು ಈಸ್ ದ ಮೇನ್ ರೀಸನ್ ನಮಗೆ ಈ ಒಂದು ಈವೆಂಟಿಗೆ ಇನಿಷಿಯೇಟಿವ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಅವರು ಇರ್ತಾರೆ. ಅವ್ರ ಮೂಲಕನೂ ನಾವು ಫ್ಲಾಗ್ ಆಫ್ ಮಾಡ್ತೀವಿ. ಮತ್ತು ಅಕ್ಷಯ್ ಶ್ರೀಧರ್ ಅಂತ ಈಸ್ ಆಲ್ಸೋ IAS ಆಫೀಸರ್, ಅವರು 25 ಕಿಲೋಮೀಟರ್ ಓಡ್ತಾರೆ. ಅವರು ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತು ಸ್ಪಾನ್ಸರ್ಸ್ಗಳು, ಈ ಯಾರ್ಯಾರು ಸ್ಪಾನ್ಸರ್ಸ್ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ ನಾಳೆ. ಮೇಯ್ನಾಗಿ ನಮ್ಮ ಕಿರಣ್ ರೆಡ್ಡಿ ಆಗಿರಲಿ, ಮತ್ತು ಭಾಗೀರಥಿ ಆಗಿರಲಿ, ಸೆಂಚುರಿ ಗ್ರೂಪ್ಸ್ ಆಗಲಿ, ಎನರ್ಜಿ ಬಾಟಲ್ ಫಾಸ್ಟ್ನಪ್ ಆಗಲಿ, ಮಿಂಟ್ಲಿ ಅಂತ ಒಂದು ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮಾ ಶಾರದಾ ಅಂತ ರಿಯಲ್ ಎಸ್ಟೇಟ್ ಅವರೇ ಮೇನ್ T-ಶರ್ಟ್ ಅದ್ರಲ್ಲಿ ನೀವು ಲೋಗೋ ನೋಡಿರ್ಬೋದು, ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಂದನೂ ಎಲ್ಲ ಚೀಫ್ ಗೆಸ್ಟ್ ಅವರು ಮೇನ್ ರೆಪ್ರೆಸೆಂಟೇಟಿವ್ ಬರ್ತಾರೆ. ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಇರ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಶಾರ್ಟ್ ಆಗಿರುತ್ತೆ. ವಿನ್ನರ್ಸ್ಗೆಲ್ಲ ಬಂದು ಅವತ್ತು ಕ್ಯಾಟಗಿರಿ ವೈಸು
3 ಕಿಲೋಮೀಟರ್ಸ್ಗೆ ಓವರ್ ಆಲ್ ಕ್ಯಾಟಗರಿ ಇರುತ್ತೆ. 5 ಕಿಲೋಮೀಟರ್ಸ್ಗೆ ಬಂದು ಆನ್ಲೈನ್ ರಿಜಿಸ್ಟರ್ ಮಾಡಿ ಚಿಪ್ ಇರೋರಿಗೆ ನಾವು ಬಂದು ಕ್ಯಾಟಗರಿ ಬಂದು 18 to 35, 35 to 50 ಆ್ಯಂಡ್ 50 ಆ್ಯಂಡ್ ಅಬೌವ್ ಮೇಲ್ ಫೀಮೇಲ್ ಕೊಡ್ತಾ ಇದ್ವಿ. ಸೇಮ್ 12.5 ಓವರ್ ಆಲು ಇರುತ್ತೆ, ಏಜ್ ಕ್ಯಾಟಗರಿ ಇರುತ್ತೆ, ಅಪ್ ಟು 70 ಇರುತ್ತೆ. ಅದು ಇಲ್ಲದೆ ನಾವೇನು KGFಗೆ ಶಿಕ್ಷಣ ಅಂದರೆ ಈ ಸ್ಕೂಲು ಮತ್ತು ಕಾಲೇಜುಗಳಿಗೆ ನಾವು ನಮ್ಮ ನರಸಿಂಹಮೂರ್ತಿ ಮತ್ತು ಬಾಬು ಸಾರು ಮತ್ತು ಅವ್ರ ತಂಡದಿಂದ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಅವ್ರಿಗೆ ಬಂದು ಬಿಂಬು ಚಿಪ್ ಇರಲ್ಲ, ಆನ್ಲೈನ್ ಮಾಡೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅವ್ರಿಗೂ ಓವರ್ ಆಲು ಮೇಲು ಫೀಮೇಲು 2 ಕ್ಯಾಟಗರಿ ಸಪ್ರೇಟಾಗಿ ಅವರೇ ಐಡೆಂಟಿಫೈ ಮಾಡಿ ಕೊಡಬೇಕು ಅಂತ ಅವ್ರಿಗೂ ಸಪ್ರೇಟಾಗಿ ಒಂದು ಪ್ರೈಸ್ಗಳನ್ನು ನಾವು ಪಾರ್ಟಿಸಿಪೆಂಟ್ಗೆ 3K ಇರಲಿ 5K ಇರಲಿ ಅಪ್ ಟಿಲ್ 70K ಬಂದು ವಿ ಆರ್ ಗಿವಿಂಗ್ ದಮ್ ರನ್ನಿಂಗ್ ಟಿ ಶರ್ಟ್ ಇಂಟ್ರೊಡ್ಯೂಸ್ பண்ணுறது. ಈ ಟಿ ಶರ್ಟ್ಸು ಈಗಾಗಲೇ ಬೆಂಗಳೂರಲ್ಲಿರೋರಿಗೆಲ್ಲರೂ ಕೊಟ್ಟಿದ್ದೀವಿ. ನಾವು ಬೆಂಗಳೂರಿರೋರು ಕೊಟ್ಟಿದ್ದೀವಿ. KF ಅಲ್ಲಿ ಇದು ಬಂದು ಇಟ್ಸ್ ಅ ಬ್ರ್ಯಾಂಡೆಡ್ ಡ್ರೈ ಫಿಟ್ ಟಿ ಶರ್ಟ್. ಇದನ್ನು ಎಲ್ಲ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡ್ಬೋದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದರೆ ಸ್ವೆಟ್ ಆಗೋದನ್ನು ಅಬ್ಸರ್ವ್ ಮಾಡಿಕೊಡುತ್ತೆ. ಈ ಟಿ ಶರ್ಟು 3 ಕಿಲೋಮೀಟರ್ ಸೇಮ್ ಟಿ ಶರ್ಟು 70 ಕಿಲೋಮೀಟರ್ ಕೊಡೋರಿಗೆ ಈ ಟಿ ಶರ್ಟನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಗುಡಿ ಬ್ಯಾಗ್ ಅಂತೀವಿ. ಈ ಟಿ ಶರ್ಟ್ ಹಾಕ್ಬಿಟ್ಟು ಇದರಲ್ಲಿ ಗುಡಿ ಬ್ಯಾಗು, ಇದರಲ್ಲಿ ಬಿಬ್ಸ್ ಇರುತ್ತೆ, ಮತ್ತು ಎನರ್ಜಿ ಚಾಕ್ಲೇಟ್ಸ್ಗಳಿರುತ್ತೆ, ಡೇಟ್ಸ್ ಇರುತ್ತೆ, ಮತ್ತು ORSಗಳಿರುತ್ತೆ. ಎಲ್ಲರಿಗೂ ಅದೇ 3 ಕಿಲೋಮೀಟರ್ಸಿಂದ 70 ಕಿಲೋಮೀಟರ್ಸಿಂದ ಸೇಮ್ ಗುಡಿ ಬ್ಯಾಗ್ ಕೊಡ್ತಾ ಇದ್ದೀವಿ. ಇದೊಂದು ಗುಡಿ ಬ್ಯಾಗ್ ಇರುತ್ತೆ. ಅದಾದಮೇಲೆ ಫಿನಿಶ್ ಮಾಡೋರಿಗೆ ಒಳ್ಳೆ ಮೆಡಲ್. ಆ್ಯಕ್ಚುಲಿ ಮೆಡಲು ನಮಗೆ ಸ್ಯಾಂಪಲ್ ಬರಬೇಕಾಗಿತ್ತು, ನಾಳೆ ಬರ್ತಾ ಇದೆ. ಅದನ್ನು ಇವತ್ತು ಲಾಂಚ್ ಮಾಡೋಣ ಅಂತ ಇದ್ವಿ. ಒಂದು ಬ್ಯೂಟಿಫುಲ್ ಮೆಡಲ್ ವಿತ್ KGFನ ಎಂಬ್ಲಮ್ಮು, KFನ ಮೈನ್ಸು ಇದು ಲೋಗೋ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಡೆಲ್ಲಿಯಿಂದ ಆಲ್ರೆಡಿ ಡಿಸ್ಪ್ಯಾಚ್ ಆಗಿದೆ, ಮಧ್ಯಾಹ್ನ ಬರಬೇಕಾಗಿ ಬಂದಿಲ್ಲ, ನೈಟು ತಲುಪುತ್ತೆ. ಇದನ್ನು ಕೊಟ್ಟು ಫಿನಿಶ್ ಆದಮೇಲೆ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ಗಳು ಒಳಗಡೆ ಇರುತ್ತೆ. ಆನ್ ದಿ ವೇ 11 ಹೈಡ್ರೇಷನ್ ಪಾಯಿಂಟ್ ಇರುತ್ತೆ 70 ಕಿಲೋಮೀಟರ್ಸ್. ಎಲ್ಲೆಲ್ಲಿ ನಾವು ರನ್ನರ್ಸ್ ಬೇಕಾಗಿದೆ ಹೈಡ್ರೇಷನ್ ಪಾಯಿಂಟ್. ಆ ಹೈಡ್ರೇಷನ್ ಪಾಯಿಂಟಲ್ಲಿ ಬೇಕಾಗಿರೋ ಎನರ್ಜಿ ಡ್ರಿಂಕ್ಸ್ಗಾಗಲಿ, ಫ್ರೂಟ್ಸ್ ಅಂದರೆ ವಾಟರ್ ಮೆಲನ್ ಆಗಲಿ, ಆರೆಂಜಸ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಜಾಗ್ರಿ ಎನರ್ಜಿ ಬೇಕಂದ್ರೆ ಜಾಗ್ರಿ, ಸಾಲ್ಟು ಎಲ್ಲ ಇಟ್ಟಿರ್ತೀವಿ. ಮತ್ತು ನೀರು 70 ಕಿಲೋಮೀಟರ್ಸ್ ಇರೋರಿಗೆ ಐಸ್ ಬಾತ್ ಥರ ಒಂದು ಕಬ್ಬಿಟ್ಟಿರ್ತೀವಿ. ಸ್ಪಾಂಜಲ್ಲಿ ತಲೆ ಮೇಲೆ ಐಸ್ ಹಾಕ್ಕೊತಾರೆ ಬಾಡಿ ಕೂಲ್ ಆಗೋಕ್ಕೆ. ಸೊ ಆ ಥರ ಹೈಡ್ರೇಷನ್ ಪಾಯಿಂಟ್ಗಳೆಲ್ಲ ರೆಡಿ ಮಾಡಿದ್ವಿ. ಫಿನಿಶ್ ಆದಮೇಲೆ ಇಲ್ಲಿ ವಾಟರ್ ಪಾಯಿಂಟು, ಹೈಡ್ರೇಷನ್ ಪಾಯಿಂಟು ಮತ್ತು ಬ್ರೇಕ್ಫಾಸ್ಟ್. ಇದನ್ನು ನಮ್ಮ ಬಂದು ಬ್ರೇಕ್ಫಾಸ್ಟ್ ಬಂದು ನಮ್ಮ MLA ಅವರು ನೇತೃತ್ವದಲ್ಲಿ ಅವರೇ ಒಪ್ಕೊಂಡು ಅವ್ರ ಟ್ರಸ್ಟ್ ಮೂಲಕ ನನಗೆ ಕಂಪ್ಲೀಟು. ಸೊ 3000 ಜನರಿಗೆ ಬ್ರೇಕ್ಫಾಸ್ಟು, ಬಿಫೋರ್ ಡೇ ಬಂದು ಈ ಔಟ್ ಸ್ಟೇಷನ್ ರನ್ನರ್ಗೆ 300 ಜನರಿಗೆ ಡಿನ್ನರು, ಮತ್ತು 50 and 70 ಕಿಲೋಮೀಟರ್ಸ್ಗೆ ನೆಕ್ಸ್ಟ್ ಡೇ ಲಂಚು ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಬಂದು MLA ಅವರು ಒಪ್ಕೊಂಡು ಅವರು ಟ್ರಸ್ಟ್ ಮೂಲಕ ಅದನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ಕೊಡ್ತೀವಿ. ಇದೆಲ್ಲ ಸೌಲಭ್ಯಗಳು ರನ್ನರ್ಸ್ಗೆ ಇರುತ್ತೆ.